ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಮಿತ್ರರೊಬ್ಬರು ಕೇಳಿದ ಪ್ರಶ್ನೆ, ಏಕಾದಶಿ ವ್ರತವನ್ನ ಯಾವಾಗ ಹಿಡಿಬೇಕು, ಹೇಗೆ ಹಿಡಿಬೇಕು, ಏನಾದರೂ ಅನುಷ್ಠಾನ ಇದೆಯಾ ಅದಕ್ಕೆ ಅಂತ. ಹಿಡಿಬೇಕು ಅಂತ ಯೋಚನೆ ಮಾಡಿದ ಮೇಲೆ ಅದಕ್ಕೊಂದು ಕ್ರಮ ಅಂತ ಹೇಳಬಹುದು. ಆದರೆ ಸಹಜವಾಗಿ ಶಾಸ್ತ್ರದ ಮೂಲ ಧ್ಯೇಯೋದ್ದೇಶ ಏನು ಅಂದರೆ, ಅದು ಯಾವಾಗಲೂ ಒಮ್ಮೆ ಶುರು ಮಾಡಿ ಈ ಸತ್ಯನಾರಾಯಣ ವ್ರತ ಕಥೆ 21 ವರ್ಷ ಮಾಡಿ, ಅಥವಾ ಅನಂತ ಪದ್ಮನಾಭ ವ್ರತ 14 ವರ್ಷ ಮಾಡಿ ಉದ್ಯಾಪನೆ ಮಾಡುವುದು ಅನ್ನೋ ಥರದ ವ್ರತ ಅಲ್ಲ ಇದು. ಇದು ನಿತ್ಯ ವ್ರತ. ಕಾಮ್ಯ ವ್ರತಗಳಾದಾಗ ಹಾಗೆ ಏನು ಏಕಾದಶಿ ವ್ರತದ ಉಪವಾಸ ಹಿಡಿಯುವುದು ಮತ್ತೆ ಬಿಡುವುದು ಅಂತ ಈ ರೀತಿ ಹೇಳ್ಬಹುದಿತ್ತು. ಆದರೆ ಇದು ನಿತ್ಯ ವ್ರತ ಆದದ್ರಿಂದ, ಆದರೆ ಒಂದು ಮಾತಿದೆ ಶಾಸ್ತ್ರದಲ್ಲಿ, ಒಂದಿಷ್ಟು ವರ್ಷ ಆದ್ಮೇಲೆ, ಅಂದ್ರೆ ಒಂದು 14 ವರ್ಷ ಆದ್ಮೇಲೆ ಈ ವ್ರತವನ್ನ ನನಗೆ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಒಂದು ದಿವಸ ಪರಮಾತ್ಮನನ್ನ ಒಂದು ಕಲಶದಲ್ಲಿ ಪ್ರತಿಷ್ಠೆ ಮಾಡಿ, ಅಂದ್ರೆ ದ್ವಾದಶಿಯ ದಿವಸ, ಹಿಂದಿನ ದಿವಸ ಏಕಾದಶಿ ವ್ರತವನ್ನು ಮುಗಿಸಿ ದ್ವಾದಶಿ ದಿವಸ ಬೆಳಿಗ್ಗೆ ಕಲಶದಲ್ಲಿ ಭಗವಂತನನ್ನ ಪ್ರತಿಷ್ಠೆ ಮಾಡಿ ಅನೇಕ ವಿಧವಾದ ನೈವೇದ್ಯಗಳನ್ನ ಸಮರ್ಪಿಸಿ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಸಾಧ್ಯ ಆದರೆ ಒಂದು ಜಪ ಇತ್ಯಾದಿಗಳನ್ನು ಮುಗಿಸಿ ಕಲಶಕ್ಕೇನೆ ಅದನ್ನು ಜಪ ಮಾಡಿ, ಅಂದ್ರೆ ಅದು ಬೇರೆ ದಿವಸನೂ ಮಾಡ್ಬೋದು, ದಶಮಿಯ ದಿವಸವೇ ಮಾಡಿ ಮುಗಿಸ್ಬೋದು ಯಜ್ಞ. ಆ ದಿವಸ ಕಲಶದಲ್ಲಿ ದೇವರನ್ನ ಆರಾಧನೆ ಮಾಡಿ ಕ್ರಮವಾಗಿ ಷೋಡಶೋಪಚಾರ ಪೂಜೆಯನ್ನ ಕಲಶದಲ್ಲೇ ನಡೆಸಿ ಗಂಗಾದಿ ಸಮಸ್ತ ತೀರ್ಥಾಭಿಮಾನಿ ದೇವತೆಗಳನ್ನ ಆಹ್ವಾನ ಮಾಡಿ ಪೂಜೆಯನ್ನು ಮುಗಿಸಿ ನಂತರ ಆ ತೀರ್ಥವನ್ನ ಸ್ವೀಕಾರ ಮಾಡುವುದರ ಮೂಲಕ ವ್ರತದಲ್ಲಿ ನನಗೆ ಇನ್ನಷ್ಟು ಶಕ್ತಿ ಬರಲಿ, ಇನ್ನಷ್ಟು ಆ ವ್ರತದಲ್ಲಿ ನನಗೆ ಸಾಮರ್ಥ್ಯ ಹೆಚ್ಚಲಿ ಅಂತ ಪ್ರಾರ್ಥಿಸುವಂಥದ್ದಿದೆ. ಇಷ್ಟು ವರ್ಷಗಳ ಕಾಲ ನಾನು ಮಾಡಿದ ವ್ರತವನ್ನ ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆ ನಾನು ಈ ವ್ರತವನ್ನು ಮುಂದುವರಿಸಲಿಕ್ಕೆ ನನಗೆ ನೀನು ಶಕ್ತಿ ಕೊಡು ಅಂತ ಸಂಕಲ್ಪಿಸುವಂತಹ ಒಂದು ವಿಧಿಯನ್ನ ಏಕಾದಶಿ ವ್ರತಕ್ಕೂ ಹೇಳಿದ್ದಿದೆ. ಅಂದ್ರೆ ಇನ್ನೂ ಹೆಚ್ಚಿನ ನಿಯಮಗಳಿಂದ ಕೂಡಿಕೊಂಡು, ಅಂದ್ರೆ ಒಪ್ಪೊತ್ತು ಆಹಾರ ಸ್ವೀಕಾರ ಆಚೆ ಈಚೆಯ ದಿನಗಳಲ್ಲಿ, ತಲ್ಪಶಯನ ಇಲ್ಲದೆ ನೆಲದಲ್ಲಿ ಅಥವಾ ಬಹಳ ತೆಳ್ಳಗಿನ ಹಾಸುಗಳಲ್ಲಿ ಮಲಗುವಂಥದ್ದು, ಅಕ್ಷಾರ ಲವಣ ವ್ರತ ಅಂದ್ರೆ ಉಪ್ಪು ಬಳಸದೆ ಮುಂದಿನ ದಿನಗಳಲ್ಲಿ ಊಟ ಮಾಡುವಂಥದ್ದು. ಅಂದ್ರೆ ದಶಮಿ ಮತ್ತು ದ್ವಾದಶಿ ಉಪ್ಪಿನ ಬಳಕೆ ಇಲ್ಲ. ಅಕ್ಷಾರ ಅಂದ್ರೆ ಅದು ಖಾರ ಬಳಸ್ಲಿಕ್ಕಿಲ್ಲ. ಖಾರ ಉಪ್ಪುಗಳನ್ನು ಬಳಸದೆ ಕೇವಲ ಗಂಜಿ ಅಥವಾ ಸಿಹಿ ಪಾಯಸ ಇತ್ಯಾದಿಗಳನ್ನು ಮಾತ್ರ ಸ್ವೀಕಾರ ಮಾಡುವಂತಹ ರೀತಿಯ ವ್ರತದಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಆಗುವುದು ಅಂತ ಇರುತ್ತೆ. ಅದನ್ನೆಲ್ಲ ಮಾಡ್ಲಿಕ್ಕೆ ಬೇಕಾದಾಗ ಈ ಉದ್ಯಾಪನೆಯನ್ನು ಮಾಡುವುದು ಅಂತ ಒಂದು ಕ್ರಮ ಇದೆ. ದಶಮಿಯ ದಿವಸ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ನಾನು ದಿನತ್ರಯದ ವ್ರತವನ್ನು ಕೈಗೊಳ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡುವಂಥದ್ದು. ಲಕ್ಷ್ಮೀನಾರಾಯಣ ಪ್ರೇರಣೆ, ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ದಿನತ್ರಯ ವ್ರತಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿ ಗುರುದೇವತೆಗಳನ್ನು ಪ್ರಾರ್ಥಿಸಿ, ಅವತ್ತು ಸಾಧ್ಯವಾದಷ್ಟು ಖಾರ ಪದಾರ್ಥಗಳನ್ನು ತಿನ್ನದೆ, ಅತ್ಯಂತ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸದೆ, ಹೆಚ್ಚು ನೀರಿನ ಪದಾರ್ಥಗಳನ್ನು ಸ್ವೀಕರಿಸುವುದು ಮತ್ತು ದೈಹಿಕವಾಗಿ ನಮಗೊಂದು ಬಲವನ್ನ ತಂದುಕೊಳ್ಳುವುದಕ್ಕೆ ಶುಷ್ಕ ಫಲಗಳನ್ನೆಲ್ಲ ನೀರಲ್ಲಿ ಹಾಕಿ ಖರ್ಜೂರ ಮೊದಲಾದಂತಹ ಪದಾರ್ಥಗಳನ್ನು ದೇವರಿಗೆ ನಿವೇದಿಸಿ ರಾತ್ರಿ ಹೊತ್ತು ಅದನ್ನ ಸ್ವೀಕಾರ ಮಾಡಿ ಮತ್ತೆ ಮರುದಿವಸ ಬೆಳಿಗ್ಗೆ ಅಂದ್ರೆ ದಶಮಿಯ ರಾತ್ರಿ ಪ್ರಾರ್ಥನೆ ಮಾಡೋದು, ನಾಳೆಯಿಂದ ನಡೆಸುವ ಉಪವಾಸ ವ್ರತಕ್ಕೆ ನನಗೆ ಶಕ್ತಿಯನ್ನು ಕೊಡುವಂತ ಪ್ರಾರ್ಥಿಸಿ ಮಲಗುವಂಥದ್ದು. ಮರು ದಿವಸ ನಿತ್ಯದ ಚಟುವಟಿಕೆ ಎಲ್ಲ ಇದೆ, ಸ್ನಾನ, ಸಂಧ್ಯಾ ವಂದನೆಯೋ, ನಿತ್ಯದ ದೇವರ ಪೂಜೆಯೋ ಇತ್ಯಾದಿಗಳೇನ್ ಮಾಡ್ಬೇಕು ಅದೆಲ್ಲವೂ ಇದೆ. ಅವತ್ತು ಅದೇನಾಗುತ್ತೆ, ಸಾಮಾನ್ಯ ಮೊದಲು ಆರಂಭ ಮಾಡುವವರಿಗಾದಾಗ ಮಾತ್ರ ಈ ಇನ್ಸ್ಟ್ರಕ್ಷನ್ಸು, ಅಂದ್ರೆ ಈಗ ಶುರು ಮಾಡ್ತಾ ಇದ್ದಾರೆ ಅನ್ನೋರಿಗೆ ಒಂದೇ ಸರ್ತಿಗೆ ಉಪವಾಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಭ್ಯಾಸವೇ ಇಲ್ಲದವರಾಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕ್ರಮವಾಗಿ ಬೇಯಿಸಿದ ಪದಾರ್ಥಗಳನ್ನ 3 ಹೊತ್ತು ತಿಂತಾ ಇದ್ದವರಾದ್ರೆ ಅನ್ನ ಇಂಥ ಸ್ವಲ್ಪ ಘನ ಪದಾರ್ಥಗಳನ್ನು ಬಿಟ್ಟು 2 ಹೊತ್ತು ಮಾತ್ರ ಆಹಾರ ಸ್ವೀಕಾರ ಮಾಡಿ ಉಳಿದ ಹೊತ್ತು ದ್ರವ ಪದಾರ್ಥವನ್ನು ಸ್ವೀಕಾರ ಮಾಡುದು. ಆಮೇಲೆ 2 ಹೊತ್ತಿನಿಂದ 1 ಹೊತ್ತಿಗೆ ಏಕಾದಶಿ ದಿವಸದ್ದು ಹೇಳ್ತಾ ಇದ್ದೇನೆ ನಾನು. ಇದು ಈಗಲೇ ಮಾಡುವವರಿಗೆ ನಿಯಮ ಅಲ್ಲ,
ಈಗ ಮಾಡ್ಲಿಕ್ಕೆ ಹೊಸದಾಗಿ ಪ್ರಯತ್ನ ಮಾಡುವವರಿಗೆ ಒಂದು 12-13 ಏಕಾದಶಿ ಬೇಕಾಗುತ್ತೆ ನಮ್ಮ ದೇಹವನ್ನ ವಾಪಸ್ಸು ಆ ನಿರ್ಜಲವಾದ ಉಪವಾಸದ ಕಡೆಗೆ ಕೊಂಡು ಹೋಗ್ಲಿಕ್ಕೆ. ಯಾಕೆಂದ್ರೆ ಅಭ್ಯಾಸವೇ ಇಲ್ಲದವರು ಒಂದೇ ಸರ್ತಿ ಮಾಡಿದ್ರೆ ಇನ್ನು ಜನ್ಮ ಮಾತ್ರದಲ್ಲೂ ನಂಗೆ ಉಪವಾಸ ಬೇಡ ಅಂತ ಅನ್ನಿಸುವಷ್ಟು ದೇಹಕ್ಕೆ ಶ್ರಮ ಆಗುತ್ತೆ. ಆಗ ಇನ್ನು ಮುಂದೆ ಯಾವತ್ತೂ ಏಕಾದಶಿ ಮಾಡುವ ಮನಸ್ಥಿತಿ ಬರುವುದಕ್ಕೂ ಸಾಧ್ಯ ಇಲ್ಲ ಅನ್ನುವ ಒಂದು ಅವ್ಯವಸ್ಥೆ, ಭಯ ಹುಟ್ಟಿಕೊಳ್ಳುತ್ತೆ ಒಳಗಿನಿಂದ. ಮನುಷ್ಯನಿಗೆ ಭಯ ಹುಟ್ಟಿಕೊಂಡು ಬಿಟ್ರೆ ಮತ್ತೆ ಯಾವತ್ತೂ ಮಾಡ್ಲಿಕ್ಕಾಗುದಿಲ್ಲ. ಆಗತ್ತೆ ನನ್ನ ಹತ್ರ ಇದು ಸಾಧ್ಯ ಇದೆ ಅನ್ನುವ ಮನಸ್ಥಿತಿ ಬರ್ಲಿಕ್ಕೋಸ್ಕರ ಮಾತ್ರ ಆರಂಭದಲ್ಲಿ 3 ಹೊತ್ತಿದ್ದದ್ದು 2 ಹೊತ್ತು, 2 ಹೊತ್ತಿದ್ದದ್ದು 1 ಹೊತ್ತು, ಬೇಯಿಸಿದ ಪದಾರ್ಥಕ್ಕಿಂತ ಬೇಯಿಸದೇ ಇರುವ ಪದಾರ್ಥಕ್ಕೆ ಜಾರುವುದು. ಬೇಯಿಸದೆ ಅಂದ್ರೆ ಹಣ್ಣು ಹಂಪಲು ಇತ್ಯಾದಿ ಮಾತ್ರ ಸ್ವೀಕಾರ. ಅದು ಕೂಡ ಊಟದಷ್ಟೇ ಫಲಾಹಾರ ಅಂತ ಹತ್ತೊತ್ತು ನೆನಪಾದಾಗಲೆಲ್ಲ ಅಡಿಗೆ ಮನೆ ಸುತ್ಕೊಂಡು ಬೆಕ್ಕು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಡಾಡಿಕೊಂಡು ತಿಂತಾ ಇರುವುದು ಅಂತ ಅರ್ಥ ಅಲ್ಲ. ಸಾಧ್ಯವಾದಷ್ಟು ನಾಲಿಗೆಯ ಆಹಾರದ ನಿಯಂತ್ರಣವನ್ನು ಮಾಡಿಕೊಳ್ಳುವಂಥದ್ದು. ಆಮೇಲೆ ಬರೀ ಹಾಲು ಇಂತಹ ದ್ರವ ಪದಾರ್ಥ, ದ್ರವಾಹಾರವನ್ನು ಸ್ವೀಕಾರ ಮಾಡುದು. ಆಮೇಲೆ ದ್ರವವನ್ನ ಅಂದ್ರೆ ಹಾಲು ಮೊದಲಾದವುಗಳು ಬಿಟ್ಟು ಬರೀ ನೀರು. ಇದೊಂದು 2-3 ಏಕಾದಶಿ ಮಾಡಬೇಕಾಗುತ್ತೆ, ಬರೀ ನೀರಿನಲ್ಲೇ ಉಪವಾಸವನ್ನು ಕಳೆಯುವಂಥದ್ದು ಅಂತ. ಆಮೇಲೆ ಅಲ್ಲೂ 2 ಹೊತ್ತಿನಿಂದ 1 ಹೊತ್ತಿಗೆ ಇಳಿದು ಕೊನೆಗೆ ತೀರ್ಥವನ್ನ ಬಿಟ್ರೆ, ಆಚಮನೆ ಮಾಡುವಾಗ ಸ್ವೀಕಾರ ಮಾಡ್ಲಿಕ್ಕೆ ಇದ್ದೇ ಇದೆ, ಅದಕ್ಕೆ ದೋಷ ಇಲ್ಲ. ಸ್ನಾನ ಮಾಡುವ ಪೂರ್ವದಲ್ಲಿ, ಸ್ನಾನ ಮಾಡಿದ ತಕ್ಷಣ, ಜಪಾನುಷ್ಠಾನ ಇತ್ಯಾದಿಗಳು ಎಲ್ಲದಕ್ಕೂ ಕೂಡ ಆಚಮನೆಗಳನ್ನೇನು ವಿಧಾನ ಮಾಡಿದ್ದಾರೆ ಅದು ಮಾಡಬೇಕು. ಆದ್ರೆ ಬೇರೆ ಸಂದರ್ಭದಲ್ಲಿ ಮೊದಲ ಮತ್ತು ಕೊನೆಯ ಆಚಮನೆಗಳಲ್ಲಿ ದ್ವಿರಾಚಮ್ಯ ಅಂತ ಇರುತ್ತೆ, ಮಧ್ಯದಲ್ಲೆಲ್ಲ ದುರಾಚಮ್ಯ ಅಂತ ಇದ್ರು ಕೂಡ ಏಕಾದಶಿ ಮಾತ್ರ ಒಂದು ಬಾರಿಯ ಆಚಮನೆ ಮಾತ್ರ ಇರುವುದು. ಅವತ್ತು ಬಹಳ ಆಚಮನೆಗಳಾಗಿ ಬಿಡ್ತವೆ ಕೆಲವೊಂದು ಸರ್ತಿ. ಹಾಗಾಗಿ ಆ ಹೊತ್ತಿನ ದ್ವಿರಾಚಮನೆಗಳನ್ನೆಲ್ಲ ಬಿಟ್ಟು ಒಂದೇ ಆಚಮನೆ ಮೂಲಕ, ಅಂದ್ರೆ ಆರಂಭ ಮತ್ತು ಕೊನೆಯ 2 ಆಚಮನೆಗಳಲ್ಲಿ 2 ಇದ್ದೇ ಇದೆ, ಬಿಟ್ಟು ಮಧ್ಯದಲ್ಲಿ ಪ್ರತಿ ಜಪದ ಪೂರ್ವದ ಕೊನೆಯಲ್ಲಿ ಆಚಮನೆ ಏನಿದೆ ಅಲ್ಲಿ ಒಂದೊಂದೇ ಆಚಮನೆ ಮಾಡುವಂಥದ್ದು. ದೇವರ ತೀರ್ಥ ಮತ್ತು ಪ್ರಾಣದೇವರ ತೀರ್ಥ ಬಿಟ್ರೆ ಇನ್ನೇನೂ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಅವತ್ತು ರಾತ್ರಿ ಮುಗಿದು ಹೋಯ್ತು. ಉಪವಾಸಕ್ಕೆ ಎಷ್ಟು ಮಹತ್ವ ಇದೆಯೋ ದಿನತ್ರಯದ ವ್ರತದಲ್ಲಿ ಅಷ್ಟೇ ಮಹತ್ವ ಮರುದಿವಸ ಬೆಳಿಗ್ಗೆ ದೇವರಿಗೆ ಆಹಾರ ನಿವೇದನೆ ಮಾಡಿ ಆಹಾರ ಸ್ವೀಕಾರ ಮಾಡುವುದಕ್ಕೂ ಅಷ್ಟೇ ಮಹತ್ವ ಇದೆ. ಬೇಕಾದಷ್ಟು ಉಪವಾಸ ಮಾಡಿ ಮರುದಿವಸ ಮಧ್ಯಾಹ್ನ ತನಕ ಕೂತ್ಕೊಳ್ತೇನೆ ಅಂತಂದ್ರೆ ಅದು ತಪ್ಪು, ವ್ರತ ದೋಷ. ಯಾಕೆಂದ್ರೆ ಸೂರ್ಯೋದಯ ಆಗಿ ಪ್ರಾಣದೇವರಿಗೆ ನಿವೇದಿಸಿ ತಕ್ಷಣವೇ ಆಹಾರ ಸ್ವೀಕಾರ ಮಾಡುವುದು ಕ್ರಮ. ಕೆಲವೊಂದು ಸರ್ತಿ ಹರಿವಾಸರ ಅಂತಿರುತ್ತೆ, ಒಂದಿಷ್ಟು ಅಲ್ಲಿ ನಿಮ್ಗೆ ಪಂಚಾಂಗದಲ್ಲಿ ನಮೂದನೆ ಆಗಿರುತ್ತೆ, ನೀವು 10 ಕಾಲರ ತನಕ ಹರಿವಾಸರ ಇರುತ್ತೆ ಅಂತ. ಆವಾಗ 10 ಕಾಲರ ತನಕ ಆಹಾರ ಸ್ವೀಕಾರ ಮಾಡದೆ ಆಮೇಲೆ ದೇವರಿಗೆ ನಿವೇದನೆ ಮಾಡಿ ಆನಂತರ ಪ್ರಾಣದೇವರಿಗೆ ಕೊಟ್ಟು ಆನಂತರ ಆಹಾರದ ಸ್ವೀಕಾರ ಅಂತ ಅನ್ನೋದು ಕ್ರಮ. ಬಿಟ್ರೆ ಸಾಮಾನ್ಯವಾಗಿ ಹರಿವಾಸರ ಇಲ್ಲದೆ ಇದ್ರೆ ಸೂರ್ಯೋದಯ ಆದ ತಕ್ಷಣವೇ ಪೂಜೆಯನ್ನು ಮುಗಿಸಿ ಪದಾರ್ಥವನ್ನ ಭಗವಂತನಿಗೆ ಒಪ್ಪಿಸಿದ್ದನ್ನ ಸ್ವೀಕಾರ ಮಾಡೋದಷ್ಟೇ ಕ್ರಮ, ಅಲ್ಲಿ ಮತ್ತೆ ಕಾಯ್ಲಿಕ್ಕಿಲ್ಲ. ಆ ದಿವಸವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಹಸಿವಾಗತ್ತೆ, ಅನಿವಾರ್ಯ ಆಗತ್ತೆ ಅಂತಂದಾಗ ಅಲ್ಪಾಹಾರವನ್ನು ಸ್ವೀಕಾರ ಮಾಡುವುದಕ್ಕೆ ವಿರೋಧ ಇಲ್ಲ. ಅಂದ್ರೆ ದೇಹದ ಅನಾರೋಗ್ಯ ಅಥವಾ ಆತುರರು ಅಥವಾ ವೃದ್ಧರು ಅಥವಾ ಗರ್ಭಿಣಿಯರು ಅಥವಾ ಮಕ್ಕಳು, ಇವರಿಗೆ ಈ ನಿಯಮಗಳಲ್ಲೆಲ್ಲ ಒತ್ತಾಯ ಇಲ್ಲ. ಉಳಿದವರು ದೇಹದಲ್ಲಿ ಸಾಮರ್ಥ್ಯ ಇರುವ ತನಕ ಇದನ್ನು ಮಾಡ್ತಾ ಹೋಗಬೇಕು. ಯಾವಾಗ ಅಸಾಮರ್ಥ್ಯ ಕಾಡುತ್ತೋ ಆವಾಗ ಉಪವಾಸ ಮಾಡಿ ಮರುದಿವಸವು ತಮಗೆ ದೇಹಕ್ಕೆ ಶ್ರಮ ಆಗದ ರೀತಿಯಲ್ಲಿ ಆಹಾರವನ್ನ ಮೂಗಿನ ತನಕ ತಿನ್ನದೆ, ಅಂದ್ರೆ ಕೆಮ್ಮಿದಾಗ ಮೂಗಲ್ಲೋ ಕಿವಿಯಲ್ಲೋ ಬಾಯಲ್ಲೆಲ್ಲ ಉದರದ ಹಾಗೆ ಮನುಷ್ಯ ತನ್ನ ಆಹಾರವನ್ನ ನಿಯಂತ್ರಿಸಿಕೊಳ್ಬೇಕು ಅನ್ನೋದನ್ನ ಹಿನ್ನೆಲೆಯಲ್ಲಿ ಈ ವ್ರತದ ಕ್ರಮವನ್ನ ಹೇಳುವಂಥದ್ದು. ದ್ವಾದಶಿಯ ದಿವಸ ಬೆಳಿಗ್ಗೆ ನನ್ನಿಂದ ಈ ಹಿಂದಿನ ದಿವಸ ಮಾಡಿಸಿದ ಉಪವಾಸದ ಕರ್ಮದಿಂದ ನೀನು ತೃಪ್ತನಾಗಬೇಕು ಅಂತ ಆ ಆಹಾರವನ್ನು ಸ್ವೀಕಾರ ಮಾಡು ಮುಂಚೆ ದೇವರಿಗೊಂದು ಕೃತಜ್ಞತಾ ರೂಪವಾಗಿ ಕೃಷ್ಣಾರ್ಪಣ ಬಿಡುವುದು. ಮತ್ತೆ ಯಥಾ ಪ್ರಕಾರ ದ್ವಾದಶಿಯ ಸಂಜೆ ಆ ದಿವಸದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ ಮೇಲೆ ದಿನತ್ರಯದ ವ್ರತದಿಂದ ಭಗವಂತ ತೃಪ್ತನಾಗಲಿ ಅಂತ ಅವನಿಗೊಂದು ಕೃತಜ್ಞತೆಯನ್ನು ಅರ್ಪಿಸುವುದು. ಇದು ಒಟ್ಟು ದಿನತ್ರಯದ ವ್ರತದ ಆಚರಣೆಯ ಕ್ರಮದಲ್ಲಿರುವಂತಹ ಮುಖ್ಯವಾದ ಅನುಷ್ಠಾನಗಳು. ಇದು ಬಿಟ್ಟು ಅದು ಇಷ್ಟೇ ವರ್ಷಕ್ಕೆ ನಾನು ವೈಕುಂಠ ಏಕಾದಶಿ ಮಾತ್ರ ಮಾಡುತ್ತೇನೆ, ಇದೆಲ್ಲ ಕಾಮ್ಯ ವ್ರತವಾಗಿ ಆಚರಣೆ ಮಾಡ್ತಾರೆ. ಆದರೆ ಕೃಷ್ಣ ಪಕ್ಷದ ಏಕಾದಶಿ ಮಾತ್ರ ಮಾಡುದು, ಶುಕ್ಲ ಪಕ್ಷದ ಏಕಾದಶಿ ಮಾತ್ರ ಮಾಡುದು, ಹೀಗೆ ಏನೇನೋ ಪುರಾಣದಲ್ಲಿ ಕೆಲವೊಮ್ಮೆ ವಿಧಾನಗಳಿವೆ. ಇದೆಲ್ಲವೂ ಕೂಡ ಯಾವುದೋ ಒಂದು ವಿಶೇಷವಾದ ಫಲದ ಉದ್ದೇಶದಿಂದ ಮಾಡುವಂತಹ ಕ್ರಮಗಳು ಬಿಟ್ರೆ ಅದು ವಿಧಾನ ಅಲ್ಲ.
ಅವರವರಿಗೆ ಕೆಲವೊಂದು ಸರ್ತಿ ಹೀಗಾದ್ರೂ ಮೊದಲೊಮ್ಮೆ ಶುರು ಮಾಡ್ಲಿ, ಆಮೇಲೆ ಅವರಿಗೆ ಏಕಾದಶಿಯ ಮಹತ್ವ ತಿಳಿದು ಅವರು ಅದನ್ನು ಮುಂದುವರಿಸ್ತಾರೆ ಅನ್ನುವ ಒಂದು ಆಸೆಯಿಂದ ಅವರಿಗೆ ರುಚಿ ತೋರಿಸಿ ಮತ್ತೆ ಆಸಕ್ತಿ ಹುಟ್ಟುವಂತೆ ಮಾಡುವಂಥದ್ದು ಅದರ ಉದ್ದೇಶ ಅನ್ನೋದಿಷ್ಟು. ಯಾಕಂದ್ರೆ ಈ ಹೇಳಿದ್ಮೇಲೆ ಈ ಪ್ರಶ್ನೆ ಬರುತ್ತಿಲ್ಲ, ಉದ್ಯಾಪನೆಯ ವ್ರತದನ್ನ ನಾನು ಪುರಾಣದ ಸಂಹಿತೆಯಲ್ಲೇ ನೋಡಿದ್ದೇನೆ ಅಂತಂದ್ರೆ ಹೌದು, ಇಂಥ ಅನೇಕ ಸಂಹಿತೆಗಳಲ್ಲಿ ಕಾಮ್ಯ ಕರ್ಮದ ವ್ರತವನ್ನ ಹೇಳಿದ್ದಿದೆ. ಆದ್ರೆ ಹಾಗೆ ಮಾಡಬಾರ್ದು ಅಂತ ಅದರ ನಿರಾಕರಣೆ ಮಾಡ್ತಾ ಇಲ್ಲ. ಮಾಡುವುದನ್ನ ಹೇಗೂ ಮಾಡುವಾಗ ಅದನ್ನ ನಿತ್ಯಾನುಷ್ಠಾನವನ್ನಾಗಿ ಮಾಡ್ತಾ ಹೋದ್ರೆ 10 ಜನ್ಮಗಳಲ್ಲಿ ನಮಗೆ ಸಿಗಬಹುದಾದಂತಹ ಅನೇಕ ಜ್ಞಾನದ ಸಾಮೀಪ್ಯಕ್ಕೆ ಬರುವಂತಹ ವಾತಾವರಣ ನಮಗೆ ಸಿಗುತ್ತೆ ಅನ್ನೋದು ಅದರ ವಿಶೇಷ ಫಲ. ಅಂತರಂಗದ ಸಾಧನೆಗೆ ಬೇಕಾದ ಗುರುಗಳು ಸಿಗುವುದಾಗಿರ್ಬೋದು, ಒಳ್ಳೆಯ ವಿದ್ಯೆ ಸಿಗುವುದಾಗಿರ್ಬೋದು, ಅರ್ಥ ಆಗುದಿರ್ಬೋದು, ಗ್ರಹಣ ಆಗುದಿರ್ಬೋದು, ನೆನಪಾಗುದಿರ್ಬೋದು, ಹೇಳುವುದಾಗಿರ್ಬೋದು, ಕೇಳುವುದಾಗಿರ್ಬೋದು, ಇದೆಲ್ಲದಕ್ಕೂ ಉಪವಾಸದ ವ್ರತ ಮನಸ್ಸಿನ ಹಿಡಿತಕ್ಕೆ ಮುಖ್ಯ ಸಾಧಕ ವ್ರತ ಆದದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗಿ ಮಾಡುವುದರಿಂದ ನಮ್ಮ ಬದುಕಿಗೆ ಭಗವಂತನ ಸಾಮೀಪ್ಯಕ್ಕೆ ಸೇರುವುದಕ್ಕೆ ಅದು ಶ್ರೇಯಸ್ಸನ್ನು ಒದಗಿಸುತ್ತೆ ಅಂತ ಹೇಳ್ತಾ, ಇನ್ನಷ್ಟು ಚಿಂತನೆಗಳಿಗಾಗಿ ಈ ಸಂಪ್ರಶ್ನೆಯ ವೇದಿಕೆಗೆ ತಾವು ಬನ್ನಿ ಅಂತ ಸ್ವಾಗತಿಸ್ತಾ ಇವತ್ತಿನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.